ನಮ್ಮ ಶೀಪ್ ಫಾರ್ಮ್ ಅಲ್ಲಿ ಅರೌಂಡ್ 350+ ಅನಿಮಲ್ಸ್ ಇದೆ. ಅದರಲ್ಲಿ ಬಕ್ರೀದ್ಗೆ ಅಂತಾನೆ 250 ಅನಿಮಲ್ಸ್ಗಳನ್ನ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ. ಅಂದ್ರೆ ಸರ್ ಇದು ಒಳ್ಳೆ ಲಾಭದಾಯಕ ತಳಿನೇ, ಇದು ನಮ್ ಕರ್ನಾಟಕ ಬ್ರೀಡು. ಸರ್ ಇದ್ರದ್ದು ಹೈಟು ತುಂಬಾ ಚೆನ್ನಾಗಿ ಹೈಟ್ ಇರತ್ತೆ, ಮತ್ತೆ ಮಟನ್ನು ಅಷ್ಟೇ, ಕ್ವಾಲಿಟಿ ಆಫ್ ಮಟನ್ನು ಚೆನ್ನಾಗಿರತ್ತೆ. ಈ ಕೊಂಬು ಸ್ಟ್ರಕ್ಚರ್ ನೋಡಿ, ಬೇರೆ ಈಗ ನಾಟಿ ಕುರಿಗಳಿಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಕೊಂಬೆಲ್ಲ ತುಂಬಾ ಅಗ್ಲ ಇರತ್ತೆ. ಸೊ ನೋಡೋದಕ್ಕೂ ಲುಕ್ ತುಂಬಾ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಬಕ್ರೀದು ಮತ್ತೆ ಒಳ್ಳೆ ಮಟನ್ ಕಟ್ಟೋದಕ್ಕೂ ಈ ತರ ತಳಿ ತುಂಬಾ ಚೆನ್ನಾಗಿರತ್ತೆ. ಹಾಗೆ ರೆಸಿಸ್ಟಿವ್ ಪವರ್ ತುಂಬಾ ಚೆನ್ನಾಗಿರತ್ತೆ ಸರ್. ಇದು ಅಂದ್ರೆ ಕಲರ್ ಇದೆಯಲ್ಲ, ಇದು ಡೆಕ್ಕನಿ ಅಂತ ಸರ್, ಡೆಕ್ಕನಿ ಅಂತ. ಈ ಡೆಕ್ಕನಿ ಆಕ್ಚುಲ್ ಆಗಿ ಎಳಗ ಅಂತ ಏನು ಸೈಂಟಿಫಿಕ್ ನೇಮ್ ಇಲ್ಲ, ಅದು ಡೆಕ್ಕನಿ ಬ್ರೀಡೇನೆ. ಬಟ್ ಅದು ವೈಟ್ ಕಲರ್ ಇದೆ, ಇದು ಬ್ಲಾಕ್ ಕಲರ್ ಇದೆ. ಇದು ಯೂಶುವಲ್ ಆಗಿ ಬಳ್ಳಾರಿ, ದಾವಣಗೆರೆ ಈ ಭಾಗದಲ್ಲಿ ಸಾಕಾಣಿಕೆ ಮಾಡ್ತಾರೆ ಸರ್. ಇದು ಎಳಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಸೊ ನಮ್ಮ ಬಕ್ರೀದಿಗೆ ಅಂತ ಅಂದ್ರೆ ಎಲ್ಲ 70 kg ಮೇಲೆ ಬರುತ್ತೆ ಸರ್. 65 ಇಂದ ಸ್ಟಾರ್ಟ್ ಆಗಿ 65 to 85 kg ವರ್ಗುನು 1 yearಗೆ ನಾವು ತೂಕ ವೆಯ್ಟ್ ಗೇನ್ ಆಗತ್ತೆ. ಅಂದ್ರೆ ಎವ್ರಿ ಮಂತ್ 6 kg ಗ್ರೋತ್ ರೇಟ್ ಇದೆ ನಮ್ಮ ಫಾರ್ಮ್ ಅಲ್ಲಿ. ಬಕ್ರೀದ್ಗೆ ಸರ್, ಬಕ್ರೀದ್ಗಂತಾನೆ ಎಳಗ ಇದು ಡೆಕ್ಕನಿನ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ಇದು ಪೂರ್ತಿ ಬಂಡೂರ್ ಇದೆ, ಬಂಡೂರು. ಅದನ್ನ ನಾವು ಬ್ರೀಡಿಂಗ್ ಆದ್ರೂ ಬ್ರೀಡಿಂಗ್ ಸೆಕ್ಷನ್ ಇದೆ. ಸೊ ಹಾಗೇನೆ ಇದು ನಾವು ಬಕ್ರೀದ್ಗಂತಾನೆ ಸಾಕುವಂತದ್ದು ಸರ್. ಬಕ್ರೀದಲ್ಲಿ ಇದಕ್ಕೂ ತುಂಬಾ ವ್ಯಾಲ್ಯೂ ಇದೆ. ಕೆಲವೊಬ್ಬೊಬ್ರು ಮುಸ್ಲಿಂ ಕಸ್ಟಮರ್ ಎಲ್ಲ ಅವರು ಎಳಗ ಇಷ್ಟಪಡೋದಕ್ಕಿಂತ ಇದು ತುಂಬಾ ಕುಳ್ಳುಗಿರತ್ತೆ, ಫ್ರೆಂಡ್ಲಿ ಇರತ್ತೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ತುಂಬಾ ಇಷ್ಟಪಡ್ತಾರೆ ಬಂಡೂರ್ನ. ಸೊ ಇರೋದು 100+ ಮೇಲಿದೆ ಸರ್ ಇದು ವೆಯ್ಟ್. ವೆಯ್ಟ್ 100+ ಇದೆ. ಇದು ನಾವು ನಮ್ಮ ಹತ್ರ 2 years ಇಂದನೂ ಇದೆ ಇದು ಮರಿ. ಇದು ನೀವು ಬಕ್ರೀದ್ಗೂ ಚೆನ್ನಾಗಿರತ್ತೆ. ಮೇಡಮ್ ನಮಸ್ತೆ ಸರ್. ನಮಸ್ತೆ. ತಮ್ಮ ಪರಿಚಯ ಮೇಡಮ್? ಸರ್ ನನ್ನ ಹೆಸರು ಭವ್ಯ, ನಮ್ದು ಎಸಲೆಂಟ್ ಶೀಪ್ ಅಂಡ್ ಗೋಟ್ ಫಾರ್ಮು. ಇದು ಲೊಕೇಟೆಡ್ ಆಗಿರುವಂತದ್ದು ಸಿಂಪಾಡಿಪುರ, ಮದ್ರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ MTech ಗೋಲ್ಡ್ ಮೆಡಲಿಸ್ಟ್ ಇನ್ ಪವರ್ ಎಲೆಕ್ಟ್ರಾನಿಕ್ಸ್. ಸೊ ನಾವು ಲಾಸ್ಟ್ 4.5 years ಇಂದ ಶೀಪ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 6 ರಿಂದ 8 ವೆರೈಟಿ ಆದಂತಹ ಶೀಪ್ಸ್ಗಳು ಬ್ರೀಡ್ ಇದೆ, ಹಾಗೆ ಗೋಟ್ಗಳು ಬ್ರೀಡ್ ಇದೆ. ಸೊ ನಾವು ಬಕ್ರೀದು ಹಾಗೆ ಬ್ರೀಡಿಂಗು ಪ್ರತಿಯೊಂದೊಂದು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಈ ಬಾರಿ ಬಕ್ರೀದಿಗೆ ತಾವು ಯಾವ ರೀತಿ ನಿಮ್ಮ ಫಾರ್ಮ್ ತಯಾರಾಗಿದೆ ಅಂತ ತೋರಿಸ್ಬೋದಾ ಸರ್? ಅಂತ ಸರ್ ಟೋಟಲ್ ನಮ್ಮ ಶೀಪ್ ಫಾರ್ಮ್ ಅಲ್ಲಿ ಅರೌಂಡ್ 350+ ಅನಿಮಲ್ಸ್ ಇದೆ. ಅದರಲ್ಲಿ ಬಕ್ರೀದ್ಗೆ ಅಂತಾನೆ 250 ಅನಿಮಲ್ಸ್ಗಳನ್ನ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಇನ್ನು ಉಳಿದಂಥದ್ದು ಫೀಮೇಲ್ ಸೆಕ್ಷನ್ ಇದೆ, ಅಲ್ಲಿ ನಾವು ಬ್ರೀಡಿಂಗ್ ಮಾಡ್ಕೋತೀವಿ. ಸೊ ಹಾಗೆ ಮೇಕೆಗಳಿದೆ, ಮತ್ತೆ ಫಾರಿನ್ ಬ್ರೀಡ್ಸ್ಗಳಿದೆ, ಅದನ್ನೆಲ್ಲ ನಾವು ಬ್ರೀಡ್ ಮಾಡಿಬಿಟ್ಟು ರೈತರಿಗೆ ಕೊಡ್ತೀವಿ. ಈ ತರ ವೇರಿಯಸ್ ಸೆಕ್ಷನ್ ಇದೆ. ಸೊ ಇಲ್ಲಿ ನಾವು ಮೇಜರ್ ಆಗಿ ಸಾಕ್ತಾ ಇರೋಂಥ ತಳಿಗಳ ಬಗ್ಗೆ ನಾನು ಹೇಳ್ತೀನಿ ಸರ್ ನಿಮ್ಗೆ. ಸರ್ ಇಲ್ಲಿ ಏನ್ ಬರ್ತಿದೆ ಇದೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಳಗ. ಇದು ಎಳಗ ಸರ್. ಇದೆಲ್ಲ ನಿಮ್ಗೆ ಯೂಶುವಲ್ ಆಗಿ ಬಾಗ್ಲುಕೋಟೆ ಸೈಡ್ ಅಲ್ಲಿ ಸಿಗತ್ತೆ ನಿಮ್ಗೆ. ಅಮೀನ್ಗಡ ಎಳಗ ಅಂತ ಸರ್. ಅಂದ್ರೆ ಬಾಗ್ಲುಕೋಟೆ ಎಲ್ಲಾ ಭಾಗದಲ್ಲೇ ಸಿಗತ್ತೆ. ಅದು ಅಮೀನ್ಗಡ ಮಾರ್ಕೆಟ್ ಅನ್ನೋದಕ್ಕೆ ಅದು ಅಮೀನ್ಗಡ ಎಳಗ ಅಂತ ಕರೀತಾರೆ. ಇದ್ರದ್ದು ಏನಂತ ಅಂದ್ರೆ ಸರ್, ಇದು ಒಳ್ಳೆ ಲಾಭದಾಯಕ ತಳಿನೇ, ಇದು ನಮ್ ಕರ್ನಾಟಕ ಬ್ರೀಡು. ಸರ್ ಇದ್ರದ್ದು ಹೈಟು ತುಂಬಾ ಚೆನ್ನಾಗಿ ಹೈಟ್ ಇರತ್ತೆ, ಮತ್ತೆ ಮಟನ್ನು ಅಷ್ಟೇ, ಕ್ವಾಲಿಟಿ ಆಫ್ ಮಟನ್ನು ಚೆನ್ನಾಗಿರತ್ತೆ. ಈ ಕೊಂಬು ಸ್ಟ್ರಕ್ಚರ್ ನೋಡಿ, ಬೇರೆ ಈಗ ನಾಟಿ ಕುರಿಗಳಿಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಕೊಂಬೆಲ್ಲ ತುಂಬಾ ಅಗ್ಲ ಇರತ್ತೆ. ಸೊ ನೋಡೋದಕ್ಕೂ ಲುಕ್ ತುಂಬಾ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಬಕ್ರೀದು ಮತ್ತೆ ಒಳ್ಳೆ ಮಟನ್ ಕಟ್ಟೋದಕ್ಕೂ ಈ ತರ ತಳಿ ತುಂಬಾ ಚೆನ್ನಾಗಿರತ್ತೆ. ಹಾಗೆ ರೆಸಿಸ್ಟಿವ್ ಪವರ್ ತುಂಬಾ ಚೆನ್ನಾಗಿರತ್ತೆ ಸರ್. ಇದು ಅಂದ್ರೆ ಕಾಯಿಲೆಗಳಿಗೆ ತಡೆಯುತ್ತೆ ಸರ್, ಕಾಯಿಲೆಗೆ ತಡೆಯುತ್ತೆ. ಈಗ ನಮ್ಗೆ ಇನ್ನೊಂದು ತಳಿ ಇದೆ, ಸಿಂಧನೂರು ಬ್ರೀಡ್ ಇದೆ. ಸೊ ಅದೇನಾಗತ್ತೆ ಅಂತ ಅಂದ್ರೆ, ಈಗ ಇಮಿಡಿಯೇಟ್ ಏನಾದ್ರು ಜ್ವರ ಆತರ ಏನಾದ್ರು ಬಂತು ಅಂತ ಅಂದು ನಾವೇನಾದ್ರೂ ನೆಗ್ಲಿಜೆನ್ಸಿ ಮಾಡಿದ್ರೆ 1-3-4 days ಅಲ್ಲಿ ಸ್ವಲ್ಪ ಅದು ಮೊಟಾಲಿಟಿ ಆಗುವಂತ ಪಾಸಿಬಿಲಿಟಿ ಎಲ್ಲ ಇರತ್ತೆ, ಏನಾದ್ರೂ ಕಾಯಿಲೆ ಇದ್ರೆ. ಬಟ್ ಇದಕ್ಕೆ ಅಷ್ಟು ಕಾಯಿಲೆಗಳು ಬರೋದಿಲ್ಲ ಸರ್ ಎಳಗ ಬ್ರೀಡ್ಗೆ. ರೆಸಿಸ್ಟಿವ್ ಪವರ್ ತಡ್ಕೊಳ್ಳೋ ಅಂತ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಎಳಗ ಬ್ರೀಡ್ ಬಗ್ಗೆ ಸರ್ ಇದು. ಸೊ ಇಲ್ಲಿ ನೀವು ಇದೇನ್ ನೋಡ್ತಾ ಇದ್ದೀರಿ, ಇದು ಬ್ಲಾಕ್ ಕಲರ್ ಇದೆಯಲ್ಲ, ಇದು ಡೆಕ್ಕನಿ ಅಂತ ಸರ್. ಡೆಕ್ಕನಿ ಅಂತ. ಈ ಡೆಕ್ಕನಿ ಆಕ್ಚುಲ್ ಆಗಿ ಎಳಗ ಅಂತ ಏನು ಸೈಂಟಿಫಿಕ್ ನೇಮ್ ಇಲ್ಲ, ಅದು ಡೆಕ್ಕನಿ ಬ್ರೀಡೇನೆ. ಬಟ್ ಅದು ವೈಟ್ ಕಲರ್ ಇದೆ, ಇದು ಬ್ಲಾಕ್ ಕಲರ್ ಇದೆ. ಇದು ಯೂಶುವಲ್ ಆಗಿ ಬಳ್ಳಾರಿ, ದಾವಣಗೆರೆ ಈ ಭಾಗದಲ್ಲಿ ಸಾಕಾಣಿಕೆ ಮಾಡ್ತಾರೆ ಸರ್ ಇದು. ಸೊ ಇದನ್ನು ಮಟನ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಇದು ತುಂಬಾ ರ್ಯಾಶ್ ಕ್ಯಾರೆಕ್ಟರಿಸ್ಟಿಕ್, ಗುದಿಯೋದು, ಕುಸ್ತಿ ಪಂದ್ಯಾವಳಿಗಳಿಗೆ ಎಲ್ಲಾನು ಇದೇ ಟಗ್ರನೆ ಸರ್ ಯೂಸ್ ಮಾಡೋದು ಆ ಭಾಗದಲ್ಲಿ. ಸರ್ ಇದು ಡೆಕ್ಕನಿ ಅಂತ ಕರೀತಾರೆ.
ಅಥವಾ ಕರ್ನಾಟಕ ಜವಾರಿ ಶೀಪ್ ಅಂತಾನು ಕರೀತಾರೆ. ಇದು ಆಕ್ಚುಲಿ ಸರ್ ಮೀನ್ಗಡ ಎಳಗ ಮತ್ತೆ ಇದೇನ್ ಡೆಕ್ಕನಿ ಕರಿತೀವಿ, ಅದು ಮೂಲ ಬ್ರೀಡ್ ನೇಮು ಡೆಕ್ಕನಿ ಅಂತಾನೆ ಬರತ್ತೆ. ಬಟ್ ಇದು ಬಾಗಲಕೋಟೆ ಅದು ಒರಿಜಿನ್ ಇರೋದ್ರಿಂದ ಅದು ವೈಟ್ ಕಲರ್ ಬರತ್ತೆ, ಇದು ಬ್ಲಾಕ್ ಕಲರ್ ಬರತ್ತೆ. ಬಟ್ ಇದು ಎರಡು ತಳಿ ಡೆಕ್ಕನಿನೇ ಬರತ್ತೆ. ಹಾ ತೂಕ ಎಷ್ಟು ಬರುತ್ತೆ ಮೇಡಮ್? ಇದು ಎಷ್ಟು ಸಾಕಾಣಿಕೆ ಎಷ್ಟು ಇದು ಮಾಡಿದ್ರೆ ನಿಮ್ಗೆ? ಸರ್ ಎಳಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಸೊ ನಮ್ಮ ಬಕ್ರೀದಿಗೆ ಅಂತ ಅಂದ್ರೆ ಎಲ್ಲ 70 kg ಮೇಲೆ ಬರುತ್ತೆ ಸರ್. 65 ಇಂದ ಸ್ಟಾರ್ಟ್ ಆಗಿ 65 to 85 kg ವರ್ಗುನು 1 yearಗೆ ನಾವು ತೂಕ ವೆಯ್ಟ್ ಗೇನ್ ಆಗತ್ತೆ. ಅಂದ್ರೆ ಎವ್ರಿ ಮಂತ್ 6 kg ಗ್ರೋತ್ ರೇಟ್ ಇದೆ ನಮ್ಮ ಫಾರ್ಮ್ ಅಲ್ಲಿ. ಈಸಿಯಾಗಿ ಮಾಡ್ಬೋದು ಸರ್, ಒಂದು 85 kg ವರ್ಗು ರೀಚ್ ಆಗತ್ತೆ ಸರ್. ಡೆಕ್ಕನಿನು ಅದೇ ತರನೇ ಬರತ್ತೆ, ಅದು ಅಷ್ಟೇ ಚೆನ್ನಾಗಿ ತೂಕ ಬರತ್ತೆ ಡೆಕ್ಕನಿ. ನೀವು ಈ ಬಕ್ರೀದ್ಗೆ ಅಂತಾನೆ ಸ್ಪೆಷಲ್ ಸಾಕಾಣಿಕೆ? ಬಕ್ರೀದ್ಗೆ ಸರ್, ಬಕ್ರೀದ್ಗಂತಾನೆ ಎಳಗ ಇದು ಡೆಕ್ಕನಿನ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ಇಲ್ಲೊಂದ್ ತಳಿ ಇದೆ ನೀವು ಸರ್, ಇದು ನಾರಿ ಸುವರ್ಣ ಅಂತ. ಈ ನಾರಿ ಸುವರ್ಣ ಅಂತ ಅಂದ್ರೆ ಯೂಶಲ್ ಆಗಿ ನಿಮ್ಗೆ ಕುರಿನಲ್ಲಿ 1 ಮರಿ ಅಷ್ಟೇ ಹಾಕತ್ತೆ. ನಾರಿ ಸುವರ್ಣ ಏನಾಗತ್ತೆ, ಮಿನಿಮಮ್ 2 ಮರಿ ಹಾಕತ್ತೆ. 2, 3, 4 ಮರಿನೂ ನಮ್ ಫಾರ್ಮ್ ಅಲ್ಲಿ ಹಾಕಿರೋದಿದೆ ಸರ್. 1 ಟೈಮಿಗೆ ಅಂದ್ರೆ ವರ್ಷಕ್ಕೆ ಯೂಶಲ್ ಆಗಿ ಶೀಪ್ಸ್ ಅಂದ್ರೆ 1-2 ಟೈಮ್ಸ್ ನಿಮ್ಮ ಮರಿಗಳನ್ನ ಹಾಕತ್ತೆ. 1 ಟೈಮಿಗೆ 4 ಮರಿವರೆಗೂ ಕೊಡತ್ತೆ ಸರ್, 2ರಿಂದ 4 ವರ್ಗು. ಇದು ಅಡ್ವಾಂಟೇಜ್ ಸರ್. ಇದು ರಿಸರ್ಚ್ ಬ್ರೀಡ್, ನಿಮ್ಗೆ ಮಹಾರಾಷ್ಟ್ರದ ಪಲ್ಟಾನಲ್ಲಿ ಇದೆ, ನಾರಿ ಇನ್ಸ್ಟಿಟ್ಯೂಟ್ ಇದೆ. ಸೊ ಇಲ್ಲಿ ಸರ್ ಇದು ಮರಿಗಳು ಜಾಸ್ತಿ ಆಗೋ ತರ, ಹಾಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು, ಮತ್ತೆ ಒಳ್ಳೆ ಹೈಟ್ ಲೆಂತ್ ಈ ತರ ಕ್ಯಾರೆಕ್ಟರಿಸ್ಟಿಕ್ ಇರ್ಬೇಕಂತ ಹೇಳಿ 5 ಬ್ರೀಡ್ ನ ಮಿಕ್ಸ್ ಮಾಡಿ ಲ್ಯಾಬೋರೇಟರಿನಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ಈ ಬ್ರೀಡ್ ನ. ಸೊ ಅದನ್ನೇ ನಾರಿ ಸರ್. ಇದು ಸರ್ ಮೀಟ್ ಪರ್ಪಸ್ಗೂ ಚೆನ್ನಾಗಿರತ್ತೆ. ಇದ್ರಲ್ಲಿ ಏನಿದೆ, ಡೆಕ್ಕನಿ ಕ್ಯಾರೆಕ್ಟರು ಇದೆ, ಆವಾಸಿ, ಗೆರೋಲು, ಬಂಡೂರು. ಸೊ ಈ ತರ 5 ಬ್ರೀಡ್ಗಳಿದೆ ಸರ್. ಈಗ ನಮ್ಗೆ ಬಂಡೂರ್ ನಿಮಗೆ ಗೊತ್ತಿದೆ, ಮಟನ್ಗೆಲ್ಲ ತುಂಬಾ ಫೇಮಸ್ ಇದೆ, ಟೇಸ್ಟಿಯಸ್ಟ್ ಮಟನ್ ಅಂತ. ಸೊ ಅದು ಆಡ್ ಆಗಿರೋದ್ರಿಂದ ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮಟನ್ ಇರತ್ತೆ. ಸರ್ ನಮ್ಮ SLN ಫಾರ್ಮ್ ಅಲ್ಲಿ ಇನ್ನೊಂದು ಸೆಕ್ಷನ್ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನ. ಇದು ಪೂರ್ತಿ ಬಂಡೂರ್ ಇದೆ. ಬಂಡೂರು ಅದನ್ನ ನಾವು ಬ್ರೀಡಿಂಗ್ ಆದ್ರೂ ಬ್ರೀಡಿಂಗ್ ಸೆಕ್ಷನ್ ಇದೆ. ಸೊ ಹಾಗೇನೆ ಇದು ನಾವು ಬಕ್ರೀದ್ಗಂತಾನೆ ಸಾಕುವಂಥದ್ದು ಸರ್. ಬಕ್ರೀದಲ್ಲಿ ಇದಕ್ಕೂ ತುಂಬಾ ವ್ಯಾಲ್ಯೂ ಇದೆ. ಕೆಲವೊಬ್ಬೊಬ್ರು ಮುಸ್ಲಿಂ ಕಸ್ಟಮರ್ ಎಲ್ಲ ಅವರು ಎಳಗ ಇಷ್ಟಪಡೋದಕ್ಕಿಂತ ಇದು ತುಂಬಾ ಕುಳ್ಳುಗಿರತ್ತೆ, ಫ್ರೆಂಡ್ಲಿ ಇರತ್ತೆ, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ತುಂಬಾ ಇಷ್ಟಪಡ್ತಾರೆ ಬಂಡೂರ್ನ. ಸೊ ಇದು ಮಟನ್ನು ನಿಮ್ಗೆ ಮಟನ್ ಸ್ಟ್ರಕ್ಚರೇ ಡಿಫ್ರೆಂಟ್ ಇರುತ್ತೆ. ನೀವೇನ್ ಡೆಕ್ಕನಿ ಎಳಗ ನೋಡಿದ್ರಲ್ಲ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್. ದೇಸಿ ತಳಿ, ನಮ್ಮ ಮಳವಳ್ಳಿ ಭಾಗದಲ್ಲಿ, ಮೈಸೂರು, ಮಂಡ್ಯ, ಮಳವಳ್ಳಿ ಭಾಗದಲ್ಲಿ ಸಿಗುವಂತದ್ದು ಬ್ರೀಡ್ ಇದು. ಅಂದ್ರೆ ಸರ್ ಇದು ಜಾಸ್ತಿ ವೆಯ್ಟ್ ಗೇನ್ ಆಗೋದಿಲ್ಲ, ಎಳಗ ಅಷ್ಟು ವೆಯ್ಟ್ ಗೇನ್ ಆಗೋದಿಲ್ಲ. ಬಟ್ ಇದು ನಿಮ್ಗೆಲ್ಲ ಗೊತ್ತಿದೆ, ಇದು ಬ್ರ್ಯಾಂಡ್. ನಮಗೆ ಏನಂದ್ರೆ ಇದನ್ನು ನಾವು ವರ್ಷ ಪೂರ್ತಿ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದ್ರೆ ಚಿಕ್ಕ ಮರಿನೇ ತಗೊಂಡ್ಬರ್ತೀವಿ, 4.5 ತಿಂಗಳದ್ದು, 1 ವರ್ಷ ಪೂರ್ತಿ ಸಾಕಾಣಿಕೆ ಮಾಡಿ ಬಕ್ರೀದ್ಗಂತಾನೆ ಮಾರ್ತೀವಿ. ಇಲ್ಲಿ ಕೆಲವೊಬ್ಬೊಬ್ರು ಸರ್ ಎಳಗನ ಇಷ್ಟಪಡ್ತಾರೆ, ಕೆಲವೊಬ್ಬೊಬ್ರು ಬಂಡೂರ್ನ ಇಷ್ಟಪಡ್ತಾರೆ ಬಕ್ರೀದ್ಗೆ. ಸೊ ಅಂತವ್ರಿಗೆ ಈ ಬಂಡೂರ್ನ ಸಾಕಿದೀವಿ. ಮತ್ತೆ ಏನಾಗತ್ತೆ, ವೆಯ್ಟ್ ಅಂತ ಅಂದ್ರೆ ಎಳಗಷ್ಟು ವೆಯ್ಟ್ ಬರೋದಿಲ್ಲ. ಅರೌಂಡ್ ನಾವು ಒಂದು 60 kg ವರ್ಗು ಇದನ್ನ ರೀಚ್ ಮಾಡ್ಬೋದು ಸರ್. ಬಂಡೂರು ವರ್ಷ ಪೂರ್ತಿ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ 60 ವರ್ಗು ಮಾಡ್ಬೋದು. 150-60 ಅಷ್ಟೇ ಸರ್ ಲಾಸ್ಟ್, ಜಾಸ್ತಿ ಇನ್ನ ಆಗೋದಿಲ್ಲ, 80-90 ಆತರ ಎಲ್ಲ ಆಗೋದಿಲ್ಲ ಇದು. ಬಟ್ ಇದು ಬ್ಯೂಟಿ, ಇದು ಇನ್ನೋಸೆಂಟ್ ಫೇಸ್, ಇದಕ್ಕೋಸ್ಕರನೇ ಮಾರ್ಕೆಟ್ ವ್ಯಾಲ್ಯೂ. ಸೊ ಎಳಗ ಏನ್ ರೈಟಿಗೆ ಓಡುತ್ತೋ ಅದು 90 kg ಬಂದು ಓಡೋ ರೈಟ್ ಒಂದೇ, ಇದು ಒಂದು 50 kg ಬಂದು ಓಡೋ ಅಂತ ರೈಟ್ ಈಕ್ವಲ್ ಇರುತ್ತೆ ಸರ್. ಒಳ್ಳೆ ವ್ಯಾಲ್ಯೂ ಇದೆ. ಸರ್ ಇದು 1 ವರ್ಷದ್ದು. ಅದು ನೋಡಿ, ಅದು ನಿಮ್ಗೆ ಅದು ಚೆನ್ನಾಗಿದೆ. ಇದೆಲ್ಲ 1 ವರ್ಷದಿಂದ ಸಾಕಾಣಿಕೆ ಮಾಡಿರೋದು. ಸರಿ, ಈ ನಮ್ಮ SLN ಶೀಪ್ ಅಂಡ್ ಗೋಟ್ ಫಾರ್ಮ್ ಅಲ್ಲಿ ಇದು ಒಂದು ಬ್ರೀಡ್ ಸರ್. ಇದು ಬೋಯರ್ ಕ್ರಾಸ್ ಮರಿಗಳಿದು. ಬೋಯರ್ ಅಂತ ಅಂದ್ರೆ ಅದು ನಮ್ ಸೌತ್ ಆಫ್ರಿಕನ್ ಬ್ರೀಡ್ ಸರ್. ನಮ್ಗೆ ಹೇಗೆ ಡಾರ್ಪರ್ ಹೇಗಿದೆ, ಸೊ ಅದೇ ತರ ಇದು ಮೇಕೆನಲ್ಲಿ ತಳಿ. ಮೇಯ್ನು ಏನ್ ಅಡ್ವಾಂಟೇಜಸ್ ಅಂದ್ರೆ ಈ ತಳಿಯಿಂದ ತೂಕ ಬರುತ್ತೆ ಸರ್. ಮರಿಗಳಿಗೆ ನೀವು ನೋಡ್ತಿದ್ದೀರಾ ತುಂಬಾ ಕುಳ್ಳ ಕಾಣಿಸುತ್ತೆ, ಇದು ಚಿಕ್ಕ ಮರಿಗಳು ಅನ್ಸುತ್ತೆ, ಬಟ್ ವೆಯ್ಟ್ ಗೇನ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಇದರಲ್ಲಿ ನಿಮ್ಗೆ ಬೀಟಲ್ ಕ್ರಾಸ್ ಮರಿಗಳು ಇದೆ, ಬೋಯರ್ ಕ್ರಾಸ್ ಮರಿಗಳು ಇದೆ. ರೈತರಿಗೆ ಸಾಕುವಂತವ್ರು ತಮ್ಮ ಹತ್ರ ನಾಟಿ ಹೆಣ್ಣು ಮರಿಗಳು ಇರುತ್ತಲ್ಲ ಸರ್, ಅವರು ಇದನ್ನ ಒಂದು ಗಂಡು ಮೇಕೆನ ತಗೊಂಡೋಗಿ ಕ್ರಾಸ್ಗೆ ಇಟ್ಕೋಬಹುದು. ಹುಟ್ಟೋ ಅಂತ ಮರಿಗಳು ತುಂಬಾ ತೂಕ ಬರುತ್ತೆ. ಸೊ ಕುರಿನಲ್ಲಿ ಡಾರ್ಪರ್ ಹೇಗೋ ಇದು ಮೇಕೆನಲ್ಲಿ ಬೋಯರ್ ಇದೆ ತರ. ಇದು ಕೂಡ ಬಕ್ರೀದಿಗೆ ಇದು ಮಾಡಿ ಸರ್, ಬಕ್ರೀದಿಗೂ ಇದನ್ನು ತಗೋತಾರೆ.
ಅವರಿಗೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಕಾಂಬಿನೇಷನ್ ಇದು ಚೆನ್ನಾಗಿ ಅನ್ಸುತ್ತೆ, ಇದನ್ನು ತಗೋತಾರೆ ಮೇಕೆಗಳು. ಅಂದ್ರೆ ಯೂಶುವಲ್ ಆಗಿ ಕುರಿಗಳನ್ನ ಜಾಸ್ತಿ ತಗೊಳ್ಳೋ ಅಂಥದ್ದು, ಮೇಕೆನು ಕೆಲವೊಂದೊಂದು ಸ್ವಲ್ಪ ಜನ ತಗೋತಾರೆ, ಅಂಥವ್ರು ತಗೋತಾರೆ ಸರ್. ಸರ್ ಇದು ಬೀಟಲ್ ಅಂತ, ಇದು ಪ್ಯೂರ್ ಬೀಟಲ್ಸ್ಗಳು. ಇದು ನಾವು ಅಮೃತ್ಸರ್ ಪಂಜಾಬಿಂದಾನೇ ತಗೊಂಡ್ ಬಂದಿರೋದು ಈ ಮರಿಗಳು. ಇದು ನೀವು ಬ್ರೀಡಿಂಗ್ ಆದ್ರೂ ಯೂಸ್ ಮಾಡ್ಕೋಬಹುದು, ಮತ್ತೆ ನಾವು ಯೂಶುವಲ್ ಆಗಿ ಬ್ರೀಡಿಂಗು ಮಾಡಿಸ್ಕೋತೀವಿ, ಬಕ್ರೀದ್ಗೂ ಹೋಗುತ್ತೆ, ತುಂಬಾ ಒಳ್ಳೆ ಪ್ರೈಸ್ಗೆ ಹೋಗುತ್ತೆ. ಇದ್ರದ್ದು ಏನು ಸರ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಅಂದ್ರೆ, ಇದು ನೀವೇ ನೋಡ್ತಾ ಇದ್ದೀರಿ, ಹೈಟ್ ಲೆಂತು, ಇದ್ರದ್ದು ರೋಮನ್ ನೋ ಸ್ಟ್ರಕ್ಚರ್, ಲಾಂಗ್ ಇಯರ್ಸು, ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಇದಿದೆ. ಬಟ್ ನಾಟಿ ಮೇಕೆಗಳು ಏನಂತ ಅಂದ್ರೆ ನಿಮ್ಗೆ ತೂಕ ಬರೋದಿಲ್ಲ. ಅದು ಮೇನ್ ಏನಂತ ಅಂದ್ರೆ ಮಟನ್ ಕಂಟೆಂಟ್ ಜಾಸ್ತಿ ಇರಬೇಕು, ರೈತರಿಗೆ ಪ್ರಾಫಿಟ್ ಆಗಬೇಕು. ನೀವು ನಾಟಿನೇ ವರ್ಷ ಪೂರ್ತಿ ಸಾಕೊಂಡು, ನಾಟಿಗೂ ವ್ಯಾಲ್ಯೂ ಇದೆ ಇಲ್ಲ ಅಂತ ಅಲ್ಲ, ಬಟ್ ವರ್ಷ ಪೂರ್ತಿ ಸಾಕೊಂಡ್ರೆ ವೆಯ್ಟ್ ಗೇನ್ ಆಗೋದು ಕಮ್ಮಿ, ಅಂದ್ರೆ ದುಡ್ಡು ಕಮ್ಮಿ ಬರುತ್ತೆ ಸರ್ ಅವ್ರು ಮಾರಿದಾಗ. ಬಟ್ ಈ ಬೀಟಲ್ ಇವಾಗ ಎಲ್ಲ ಆಲ್ಮೋಸ್ಟ್ ಅಂದ್ರೆ 65-70. ನಮ್ದು ಇನ್ನೊಂದು ಬೀಟಲ್ ಇದೆ, ಅದು 100+ ಇದೆ. ಸೊ ಇದೆಲ್ಲ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ತುಂಬಾ ಒಳ್ಳೆ ಪ್ರೈಸ್ ಇದೆ. ನಾವು ಬಕ್ರೀದ್ಗೆ ಯೂಶುವಲ್ ಆಗಿ ಮಾರ್ತೀವಿ, ಹಾಗೆ ಸಣ್ಣ ಸಣ್ಣ ಮರಿಗಳನ್ನ ಬ್ರೀಡ್ ಮಾಡಿನೂ ಕೊಡ್ತೀವಿ. ಸೊ ಇದು ಬಂದು ಬೀಟಲ್ದು ಸರ್ ಸೆಕ್ಷನ್. ಸರ್ ಇದು ನೀವು ನೋಡ್ತಿದ್ದೀರಲ್ಲ, ಇದು 65 kg ಮೇಲಿದೆ. ಹಾ ಸರ್, ಮಿಲ್ಕಿಗೆ ತುಂಬಾ ವ್ಯಾಲ್ಯೂ ಇದೆ. ಕೆಲವೊಂದೊಂದು ಫಾರ್ಮ್ಗಳು ಬೀಟಲ್ದು ಮಿಲ್ಕ್ ಪ್ರೊಡಕ್ಷನ್ಗೆ ಡೆಡಿಕೇಶನ್ ಆಗಿದೆ ಸರ್. ನಾವು ಹೇಗೆ ಮಾಂಸ ಕಾನ್ಸಂಟ್ರೇಷನ್ ಮಾಡ್ತೀವೋ ಆ ತರ ಮಿಲ್ಕ್ ನ ಅವರು ಕಾನ್ಸಂಟ್ರೇಷನ್ ಮಾಡ್ತಾರೆ, ಅದ್ರಲ್ಲೂ ತುಂಬಾ ಒಳ್ಳೆ ಪ್ರಾಫಿಟ್ ಇದೆ ಸರ್. ಬಟ್ ಅದ್ರ ಬಗ್ಗೆ ಎಲ್ಲ ನನಗೆ ಮಿಲ್ಕ್ ಬಗ್ಗೆ ಐಡಿಯಾ ಇಲ್ಲ, ಅದನ್ನ ಅನಾಲಿಸಿಸ್ ಮಾಡಬೇಕು ಸರ್. ಮೀಟ್ ಪರ್ಪಸ್ ಓನ್ಲಿ ಸರ್ ನಮ್ಮ ಫಾರ್ಮ್ ಅಲ್ಲಿ. ಸರ್ ಇದು ಬಂದು ನಿಮ್ಗೆ ಡಾರ್ಪರ್ ಇದೆ, ಮತ್ತೆ ಫೀಮೇಲ್ಸ್ ಗಳಿದೆ ಇಲ್ಲಿ. ಸೊ ಈ ಬ್ಲಾಕ್ ಅಂಡ್ ವೈಟ್ ಇದೆಲ್ಲ ಏನ್ ನೋಡ್ತಿದ್ದೀರಿ, ಇದೆಲ್ಲ ಡಾರ್ಪರ್ ಅಂತ. ಇದು ಸೌತ್ ಆಫ್ರಿಕನ್ ಬ್ರೀಡ್, ಇದು ಒರಿಜಿನ್. ಬಟ್ ಏನಂತ ಅಂದ್ರೆ ಸರ್, ನಿಮ್ಮಲ್ಲಿ ಒಂದಷ್ಟು ಫೀಮೇಲ್ಸ್ ಗಳಿರತ್ತೆ, ಇದ್ರಲ್ಲಿರುವಂತ ಗಂಡು ಮರಿ ತಗೊಂಡೋಗಿ ಹಾಕೊಂಡ್ರೆ ತುಂಬಾ ತೂಕ ಬರುತ್ತೆ ಸರ್ ಮರಿಗಳು. ನಾಟಿ ನಿಮ್ಗೆ 2 ವರ್ಷ ಸಾಕಿದ್ರು ಅರೌಂಡ್ 30-35 kg ಬರೋದು ಹೆಚ್ಚೆಚ್ಚು. ಬಟ್ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ 3-4 ಮಂತಿಗೆ 30 kg ಬಂದ್ಬಿಡತ್ತೆ ಡಾರ್ಪರ್ ಅಲ್ಲಿ. ಸೊ ಮೇನ್ ಅಂದ್ರೆ ಮಟನ್ ತುಂಬಾ ಸಿಗತ್ತೆ ಆ ಉದ್ದೇಶದಿಂದ. ಸೊ ಡಾರ್ಪರ್ ಬ್ರೀಡಿಂಗಿಗೆ ಬೆಸ್ಟ್ ಇದೆ. ಇದನ್ನು ಬಹಳಷ್ಟು ಜನ ಲೈಕ್ ಮಾಡ್ತಾರೆ ಅನ್ಸುತ್ತೆ. ಹಾ ಸರ್, ಅಂತ ಅಂದ್ರೆ ಇದನ್ನ ನೀವು ಇಟ್ಕೊಂಡು ಸಾಕಿ ಇದನ್ನ ಬಕ್ರೀದಿಗೆಲ್ಲ ಮಾರೋದಿಕ್ ಆಗೋದಿಲ್ಲ. ಯಾಕಂತಂದ್ರೆ ನಿಮ್ಗೆ ಇದು ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗತ್ತೆ ಫಸ್ಟ್ ತಗೋಬೇಕಾದ್ರೆ. ನಿಮ್ಮಲ್ಲಿ ಒಂದಷ್ಟು ಫೀಮೇಲ್ಸ್ ಬ್ರೀಡಿಂಗ್ ಸೆಟಪ್ ಇದ್ದು ಅದಕ್ಕೆ ಗಂಡು ಟಗರಾಗಿ ನೀವು ಡಾರ್ಪರ್ನ ಹಾಕೋಬಹುದು. ಆಗ ಊಟ ಅಂತ ಮರಿಗಳು ತೂಕ ಬರುತ್ತಲ್ಲ, ಆ ಮರಿಗಳನ್ನ ನೀವು ಫ್ಯಾಟ್ನಿಂಗ್ ಲೆಕ್ಕದಲ್ಲಿ ಮಾರ್ಕೋಬಹುದು. ಸೊ ಈ ತರ ಮಾಡಿದ್ರೆ ಅಡ್ವಾಂಟೇಜ್ ಇರುತ್ತೆ ಸರ್. ನಮ್ಗೆ ಮೇನ್ ಏನು, ಬೇಗ ಮಟನ್ ಇನ್ಕ್ರೀಸ್ ಆಗ್ಬೇಕು, ಅದನ್ನ ನಾವು ಮಾರ್ಕೆಟಿಗೆ ಮಾರ್ಬೇಕು ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಬೇಗ ಮಟನ್ ಇನ್ಕ್ರೀಸ್ ಆಗ್ಬೇಕಂತಂದ್ರೆ ಒಂದು ಡಾರ್ಪರ್ ಬ್ರೀಡ್ ಹಾಕೊಡ್ರೆ, ನೀವು ಫ್ಯಾಟ್ನಿಂಗ್ ಹೋಗ್ತೀನಿ ಅನ್ನೋದಾದ್ರೆ ಡಾರ್ಪರ್ನ ಹಾಕೊಳ್ಳಿ, ಹುಟ್ಟುವಂತ ಮರಿಗಳನ್ನ ಫ್ಯಾಟ್ನಿಂಗ್ ಲೆಕ್ಕದಲ್ಲಿ ಮಾರಬಹುದು. ಸರ್ ಇದು ಬೀಟಲ್ಲು, ಇದು ನಮ್ಮ ಫಾರ್ಮ್ ಅಲ್ಲಿ ಇರೋದು 100+ ಮೇಲಿದೆ ಸರ್. ಇದು ವೆಯ್ಟ್ ವೆಯ್ಟ್ 100+ ಇದೆ. ಇದು ನಾವು ನಮ್ಮ ಹತ್ರ 2 years ಇಂದನೂ ಇದೆ ಇದು ಮರಿ. ಇದು ನೀವು ಬಕ್ರೀದ್ಗೂ ಚೆನ್ನಾಗಿರತ್ತೆ. ಇದು ಆಕ್ಚುಲ್ ಆಗಿ ಸ್ವಲ್ಪ ಪ್ಯೂರಿಟಿ ಕಮ್ಮಿ ಇದೆ ಇದು ಈ ಬೀಟಲ್. ಸೊ ನಾನು ಅವಾಗ್ಲೇ ತೋರಿಸಿದ್ದೆಲ್ಲ ಪ್ಯೂರ್ ಬೀಟಲ್ಸ್, ಇದು ಪ್ಯೂರಿಟಿ ಕಮ್ಮಿ ಇದೆ, ಬಟ್ ತುಂಬಾ ವೆಯ್ಟ್ ಗೇನ್ ಇದೆ. ನೀವು ಬಕ್ರೀದ್ಗಾದ್ರೂ ಮಾಡ್ಕೋಬಹುದು, ಲೈಕ್ ಮಾಂಸದ ಪರ್ಪಸ್ಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಬೀಟಲ್. ಸರ್ ಹೈಟ್ ಅದು ನನ್ನಷ್ಟೇ ಹೈಟ್ ಇದೆ ಇದು. ಹಾ ಇದ್ಯಾಕೆ ವೆಯ್ಟ್ ಅಷ್ಟು ಸರ್? ಬೀಟಲ್ ಇದು ಇದೆ ಅಂತ ಅಲ್ಲ, ನಾನು ಅವಾಗ್ಲೇ ತೋರಿಸಿದ್ನಲ್ಲ ಬೀಟಲ್ಸ್ಗಳು, ಅದೇ ವೆಯ್ಟ್ ಬರುತ್ತೆ. ಇದು ಅಂದ್ರೆ 2 years ಸಾಕಾಣಿಕೆ ಮಾಡಿದೀವಲ್ವಾ, ಸೊ ಹಾಗಾಗಿ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ. ಸೊ ಅದನ್ನು ನೀವು ಸಾಕಾಣಿಕೆ ಮಾಡಿದ್ರೆ ಬೀಟಲ್ ಯಾವುದೇ ಬ್ರೀಡ್ ತಗೊಂಡ್ರು ತುಂಬಾ ವೆಯ್ಟ್ ಬರುತ್ತೆ ಸರ್. ಇದು ನಮ್ಮ ಎಕ್ಸಲೆಂಟ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಫೀಮೇಲ್ ಸೆಕ್ಷನ್. ಇದು ಇಲ್ಲಿ ನಿಮ್ಗೆ ಡಾರ್ಪರ್ ಇದೆ, ನಾರಿ ಸುವರ್ಣ ಇದೆ, ಎಳಗ ಇದೆ, ಸೊ ಡೆಕ್ಕನ್ ಇದೆ, ಎಲ್ಲಾ ವೆರೈಟಿ ಫೀಮೇಲ್ಸ್ ಗಳಿದೆ. ಇಲ್ಲಿ ನಾವು ಒಂದಷ್ಟು ಅನಿಮಲ್ಸ್ ಗಳನ್ನ ಬ್ರೀಡ್ ಮಾಡ್ಕೋತೀವಿ. ಇದು ಫೀಮೇಲ್ ಸೆಕ್ಷನ್ ಸರ್. ಯಾಕಂದ್ರೆ ಬ್ರೀಡಿಂಗು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಫ್ಯಾಟ್ನಿಂಗ್ ಏನಾಗತ್ತೆ ಅಂತಂದ್ರೆ, ನಾವು ಲಾರ್ಜ್ ಇನ್ವೆಸ್ಟ್ಮೆಂಟ್ ನಾವು ಫ್ಯಾಟ್ನಿಂಗ್ ಹಾಕ್ತಿವಿ, ಮರಿಗಳನ್ನ ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ. ಅದೇ ಮರಿ ಇಲ್ಲೇ ಪ್ರೊಡಕ್ಷನ್ ಆದ್ರೆ ನಿಮ್ಗೆ ಏನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗ್ತಿರಲ್ಲ ಅದು ಉಳಿಯುತ್ತೆ. ಈಗ ನಾವೊಂದು ಎಳಗ ಮರಿನೇ ತಗೊಂಡ್ ಬರ್ತೀವಿ ಅಂದ್ರೆ ಆಲ್ಮೋಸ್ಟ್ ಒಂದ್ ಮರಿಗೆ ಒಂದು 11,000ನೇ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಒಂದು 10 ಮರಿ ತಗೊಂಡ್ ಬಂದ್ರೆ ಆಲ್ಮೋಸ್ಟ್ 1,10,000 rupees ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ನಿಮ್ಗೆ ಆದಷ್ಟು ಫೀಮೇಲ್ಸ್ ಗಳಿಗೆ ಜಾಸ್ತಿ ಮೇಂಟೆನೆನ್ಸ್ ಫೀಡ್ ಏನಾಗೋದಿಲ್ಲ. ನಾವು ಗಂಡು
ಗಂಡುದಕ್ಕೆ ಫಾಡರ್ಸ್ ಎಲ್ಲ ಏನ್ ಕೊಡ್ತೀವಿ ಅಷ್ಟು ಖರ್ಚು ಬರೋದಿಲ್ಲ ಸರ್. ಒಂದು ಮೇಂಟೆನೆನ್ಸ್ ಆ ದಿನಕ್ಕೆ ಮೇಂಟೆನೆನ್ಸ್ ಫೀಡ್ ಅಷ್ಟು ಹಾಕಿದ್ರೆ ಇವು ಸರ್ವೈವಲ್ ಆಗತ್ತೆ. ನಿಮ್ಗೆ ಏನ್ ಮರಿ ಕೊಡುತ್ತೆ ಇದೇ ಒಂದು 10 ಮರಿ ಕೊಟ್ರೆ ಆ 1-10 ಏನಿರತ್ತೆ ಸೊ ಇಲ್ಲೇ ಉಳಿತಾಯ ಆಗತ್ತಲ್ಲ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗತ್ತೆ. ಸೊ ಬ್ರೀಡಿಂಗ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ, ಅದನ್ನ ಕಾನ್ಸಂಟ್ರೇಷನ್ ಮಾಡ್ಬೇಕಷ್ಟೇ ಸರ್. ಬ್ರೀಡಿಂಗು ಚೆನ್ನಾಗಿದೆ, ಫ್ಯಾಟ್ನಿಂಗು ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಎರಡನ್ನೂ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ರೇಟ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಇಷ್ಟ ತಕ್ಕ ತಳಿಗಳನ್ನ ತೋರಿಸಿದ್ರಿ, ಅದ್ರ ರೇಟ್ ಬಗ್ಗೆ ಹೇಳೋದಾದ್ರೆ ಸರ್ ಪ್ರೈಸ್ ಅಂದ್ರೆ ಒಂದೊಂದ್ ತಳಿ ಮೇಲೆ ಒಂದೊಂದ್ ಪ್ರೈಸ್ ಇರತ್ತೆ. ಈಗ ನೀವು ನಾರಿ ಸುವರ್ಣಕ್ಕೆ ಏನ್ ಪ್ರೈಸ್ ಇರುತ್ತೋ ಅದು ಎಳಗಾದಲ್ಲಿ ಇರೋದಿಲ್ಲ, ಡಾರ್ಪರ್ ಇರೋದಿಲ್ಲ. ಸೊ ಬ್ರೀಡಿಂಗ್ ಸೆಕ್ಷನ್ ಅಂತ ಬಂದ್ರೆ ಒಂದೊಂದ್ ಪ್ರೈಸ್ ಬರತ್ತೆ, ಮತ್ತೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರತ್ತೆ. ಅಂದ್ರೆ ಅಕಾರ್ಡಿಂಗ್ ಟು ಸೀಸನ್. ಈಗ ಬಕ್ರೀದ್ ಇರೋದ್ರಿಂದ ಯೂಶುವಲ್ ಮಟನ್ ರೇಟೇ ಬೇರೆ ಇರತ್ತೆ, ಬಕ್ರೀದ್ ಪ್ರೈಸೇ ಬೇರೆ ಇರತ್ತೆ. ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಸರ್ ಅವ್ರು ಕಾಲ್ ಮಾಡ್ಬೋದು. ಯಾಕಂದ್ರೆ ಬಕ್ರೀದ್ದೇ ಕಸ್ಟಮರ್ ಈ ವಿಡಿಯೋ ಏನಾದ್ರು ನೋಡಿದ್ದು ನನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಮ್ಮ ಫಾರ್ಮ್ ಫಸ್ಟ್ ಬರಲಿ, ಬಂದು ಅವ್ರಿಗೆ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಲಿ. ಡಿಪೆಂಡ್ ಆನ್ ಸೈಜು ಪ್ರೈಸ್ ಇರುತ್ತೆ ಸರ್. ಯಾಕಂದ್ರೆ 65 ಇರುತ್ತೆ, 85 ಇರುತ್ತೆ. ಈಗ ನಾನು ಒಂದು ಪ್ರೈಸ್ ಹೇಳಿದ್ರೆ ಅವರಿಗೆ 85 kgದು ತಗೊಂಡು ನೀವು ಯಾವ ಪ್ರೈಸ್ ಹೇಳಿದ್ರ ಅಂತ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಏನು ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ನಾವು ನೋಡ್ಬಿಟ್ಟು ಪ್ರೈಸ್ ಹೇಳ್ತೀವಿ. ಅವರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಿಮ್ಮ ಫಾರ್ಮ್ ಅಲ್ಲಿ ಯಾವ ರೀತಿ ಫೀಡ್ ಎಲ್ಲ ಇದು ಮಾಡ್ತೀರಾ ಸರ್? ನಮ್ಮ ಫಾರ್ಮ್ ಅಲ್ಲಿ ಮೇಜರ್ ಆಗಿ ನಾವು ಒಣ ಮೇವೆನೆ ಕೊಡ್ತೀವಿ. ಯೂಶಲ್ ಆಗಿ ಒಣ ಮೇವನ್ನ ಕೊಟ್ಟಾಗ ಮರಿಗಳು ತುಂಬಾ ಗಟ್ಟಿ ಬರತ್ತೆ. ಮತ್ತೆ ಹಾಗೇನೆ ನಾವು ಬೇಗ ಅಂದ್ರೆ ಕಡಿಮೆ ಅವಧಿಲಿ ಜಾಸ್ತಿ ತೂಕ ಬರ್ಲಿ ಅಂತ ಹೇಳಿ ಕೋಳಿ ಫೀಡ್ ಎಲ್ಲ ಕೊಡೋದಿಲ್ಲ. ನಾವು ಒಂದು ವರ್ಷ ಪೂರ್ತಿ ಸಾಕಾಣಿಕೆ ಮಾಡ್ತೀವಿ. ಆಕ್ಚುಲ್ ಆಗಿ ನಾವು ಏನ್ ಕ್ವಾಲಿಟಿಯ ತಿಂತೀವೋ ಅದೇ ತರ ಕೊಡ್ತೀವಿ ಸರ್. ಈಗ ಜೋಳ ಆಗ್ಲಿ, ಹುರುಳಿ ಕಾಳಾಗ್ಲಿ, ಏನಾದ್ರೂ ಅವೈಲಬಿಲಿಟಿ ಸಿಕ್ಲಿ, ಹಿಂಡಿ ಈ ತರದ್ದೆಲ್ಲ ನಾವು ಕೊಡ್ತೀವಿ. ಫೈನ್ ಕ್ವಾಲಿಟಿದೇ ಕೊಡ್ತೀವಿ. ಸೊ ಈ ತರ ಸಾಕಾಣಿಕೆ ಮಾಡಿರೋಂಥದ್ದು ವರ್ಷ ಪೂರ್ತಿ ಯಾವುದೇ ಕೋಳಿ ಫೀಡ್ ಆ ತರ ಯೂಸ್ ಮಾಡಿಲ್ಲ ನಾವು. ನಮ್ಮ ಮರಿಗಳೆಲ್ಲ ಯೂಶುವಲ್ ಆಗಿ ನೀವು ನೋಡ್ತಾ ಇದ್ದೀರಾ, ಎಳಗ ಮರಿಗಳೆಲ್ಲ ತುಂಬಾ ವೆಯ್ಟ್ ಗೇನ್ ಇದೆ. 65 ಇಂದ 85 kg ವರೆಗೂ ನಮ್ಮ ಮರಿಗಳಿದೆ. ನಿಮಗೆ ಬೇಕಾದಲ್ಲಿ ನಮ್ಮ ಫಾರ್ಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಂಬರು ನಿಮಗೆ 8971625790, 9845415681 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಲೊಕೇಶನ್ನ ಕಳಿಸ್ಕೊಡ್ತೀವಿ. ನಿಮಗೆ ಇಷ್ಟ ಇದ್ರೆ ಅನಿಮಲ್ಸ್ನ ನೋಡಿ ಇಷ್ಟ ಆದರೆ ತಗೋಬೋದು ಸರ್. ಬಕ್ರೀದ್ಗೆ ಖರೀದಿಗೆ ಅಂತಾನು ಸಾಕಷ್ಟು ಬೇಡಿಕೆ ಕೂಡ ಬರ್ತಾ ಇದೆ ಅನ್ಸುತ್ತೆ ನಿಮ್ಮಲ್ಲಿ. ಹಾ ಸರ್, ಈಗ ಆಲ್ರೆಡಿ ಕೆಲವೊಂದೊಂದು ಅನಿಮಲ್ಗಳೆಲ್ಲ ಪ್ರೀ ಬುಕ್ಕಿಂಗ್ ಆಗಿದೆ, ತಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಬಕ್ರೀದ್ಗೆ ಅನಿಮಲ್ಸ್ ಏನಾದ್ರು ಬೇಕಾದ್ರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬಕ್ರೀದ್ ಎಲ್ಲ ಬ್ರೀಡಿಂಗಿಗೆ ನಾರಿ ಸುವರ್ಣ ಮರಿಗಳು ಬೇಕಂತ ಅಂದ್ರೆ, ಡಾರ್ಪರ್ ಮರಿಗಳು ಬೇಕಂದ್ರೆ ಯೂಶುವಲ್ ಆಗಿ ನಾವು ವ್ಯಾಕ್ಸಿನೇಟೆಡ್ ಎಳಗ ಮರಿಗಳನ್ನ ಕೊಡ್ತೀವಿ. ನಮ್ದು ಆಲ್ಮೋಸ್ಟ್ ಅರೌಂಡ್ 1000 ಮೇಲೇನೆ ಒಂದು ವರ್ಷಕ್ಕೆ ಮರಿಗಳನ್ನ ಕೊಡ್ತೀವಿ ನಾವು, ವ್ಯಾಕ್ಸಿನೇಟೆಡ್ ಮರಿಗಳು. ಸೊ ಆ ಮರಿಗಳು ಬೇಕಾದಲ್ಲಿ ಅವ್ರಿಗೂ ಸಂಪರ್ಕಿಸಬಹುದು. ನಿಮ್ಗೆ ನೀವೇನೇ ನೋಡಿದಿರಿ ನಮ್ಮ ಫಾರ್ಮ್ ಅಲ್ಲಿ ಎಲ್ಲಾ ತಳಿಯಾದಂತ ಮರಿಗಳು ಸಿಗತ್ತೆ, ಬಕ್ರೀದ್ ಮರಿಗಳು ಸಿಗತ್ತೆ.